ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿರುವ ಟಿ ನಾರಾಯಣಸ್ವಾಮಿ ಅಲಿಯಾಸ್ ಛಲವಾದಿ ನಾರಾಯಣಸ್ವಾಮಿ ಅಲಿಯಾಸ್ ಗೇಟ್ ನಾರಾಯಣಸ್ವಾಮಿ ಅಂತ ನಾವು ಯುವ ಕಾಂಗ್ರೆಸ್ ಅವರು ಕರೀತಾ ಇದ್ದೀವಿ. ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಕುಟುಂಬದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಗವರ್ನರ್ವರೆಗೂ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ನೀವೆಲ್ಲ ಗಮನಿಸ್ತಾ ಇದ್ದೀರಾ. AICC ಅಧ್ಯಕ್ಷರಾದ ಖರ್ಗೆ ಸಾಹೇಬರು ಈ ರಾಷ್ಟ್ರ ಕಂಡ ಮಹಾನ್ ನಾಯಕರಲ್ಲೊಬ್ಬರು. ಅವರ ಹತ್ರ ಬಹಳಷ್ಟು ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ. ಲಕ್ಷಾಂತರ ಜನ ಅವ್ರ ಮನೆ ಮುಂದೆ ಬಂದು ಅವ್ರ ಸಹಾಯ ತಗೊಂಡಿದ್ದಾರೆ. ಆ ಸಹಾಯ ತಗೊಂಡೋದ್ರಲ್ಲಿ ಜಾಸ್ತಿ ತಗೊಂಡ್ರವರು ಈ ನಾರಾಯಣಸ್ವಾಮಿ ಅವರು. ಅವ್ರನ್ನ BJPಯವರು ಗುರುತಿಸಿ ಇವರೇನೋ ದೊಡ್ಡ ನಾಯಕ ಅಂತ ಹೇಳಿ BJPಗೆ ತಗೊಂಡು ಅವ್ರನ್ನ MLC ಮಾಡಿರೋದಕ್ಕೆ ಕಾರಣನೂ ಖರ್ಗೆ ಸಾಹೇಬ್ರೆ. ಖರ್ಗೆ ಸಾಹೇಬರು ಇಲ್ಲದೆ ಹೋಗಿದ್ರೆ ಆ ಮನುಷ್ಯ ಅಷ್ಟು ದೊಡ್ಡದಾಗಿ ಬೆಳೀತಾನೆ ಇರಲಿಲ್ಲ, BJPಯವ್ರ ಕಣ್ಣಿಗೂ ಬೀಳ್ತಾ ಇರಲಿಲ್ಲ. BJPಯವ್ರಿಗೆ ಒಬ್ಬ ಕೂಗು ಮಾರಿ ಬೇಕಾಗಿತ್ತು. ಇವ್ರಿಗೂ ಸ್ವಲ್ಪ ಹೊಟ್ಟೆಪಾಡಿಗೋಸ್ಕರ ಇವರು BJPಗೆ ಹೋದರು. ಖರ್ಗೆ ಸಾಹೇಬ್ರೆ 2002ರಲ್ಲಿ ಇವ್ರನ್ನ KHBಗೆ ಮೆಂಬರು ಮಾಡಿದರು, ಹೌಸಿಂಗ್ ಬೋರ್ಡ್ಗೆ. ಆಮೇಲೆ ರೈಲ್ವೆ ಬೋರ್ಡ್, ಸೆಂಟ್ರಲ್ ರೈಲ್ವೆ ಬೋರ್ಡ್ ಚೇರ್ಮನ್ನು ಮಾಡಿದರು. ಇಲ್ಲಿ ಸ್ಟೇಟ್ ಅರಣ್ಯ ಇಲಾಖೆ ಚೇರ್ಮನ್ನು ಮಾಡಿದರು. ಇಷ್ಟೆಲ್ಲ ಪ್ರಯೋಜನ ನಾರಾಯಣಸ್ವಾಮಿ ಪಡ್ಕೊಂಡಿದ್ದಾರೆ ಖರ್ಗೆ ಸಾಹೇಬ್. ಅವರ ಕುಟುಂಬದ ವಿರುದ್ಧ ಮಾತಾಡೋದು ನಾಚಿಕೆಗೇಡು ಅಂತ ನಾನು ಭಾವಿಸ್ತೀನಿ. ಅಷ್ಟೆಲ್ಲ ಪ್ರಯೋಜನ ಪಡ್ಕೊಂಡು ಇವತ್ತು ಅವ್ರ ವಿರುದ್ಧ ಮಾತಾಡ್ತಾ ಇರೋದು ಅವರ ನೀಚತನವನ್ನು ಎತ್ತಿ ತೋರಿಸ್ತಾ ಇದೆ. ಇಷ್ಟಕ್ಕೂ ಈ ಮನುಷ್ಯನ ಇತಿಹಾಸ ಬಹಳ ಕೆಲವರಿಗೆ ಗೊತ್ತಿದೆ. ಇವರು KHB ಮೆಂಬರ್ ಆಗಿದ್ದಾಗ, ಹೌಸಿಂಗ್ ಬೋರ್ಡ್ ಮೆಂಬರ್ ಆಗಿದ್ದಾಗ ಆದರ್ಶ ಎಜುಕೇಷನಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಕ್ರಿಯೇಟ್ ಮಾಡಿಕೊಂಡು ಹೊಸಕೋಟೆಯಲ್ಲಿ 25,000 ಅಡಿ ಸ್ಕ್ವೇರ್ ಫೀಟು ಜಾಗ CA ಸೈಡ್ನ ಅಲಾಟ್ ಮಾಡಿಸ್ಕೊಳ್ತಾರೆ. ಎಜುಕೇಷನ್ ಟ್ರಸ್ಟ್ ನಡೆಸ್ತೀವಿ ಅಂತ ಹೇಳಿ. ಆದರೆ ಅವ್ರು ಮಾಡಿರೋದೇನಲ್ಲಿ ಇವತ್ತು ದಿ ಫೇಮಸ್ ಆನಂದ್ ದಮ್ ಬಿರಿಯಾನಿ ಇರೋದು ಅದೇ ಜಾಗದಲ್ಲಿ. ಆನಂದ್ ದಮ್ ಬಿರಿಯಾನಿಗೆ ಇವರು ಬಾಡಿಗೆ ಕೊಟ್ಟಿದ್ದಾರೆ. ಇವ್ರಿಗೆ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ. ಮತ್ತು ಮೈಸೂರಲ್ಲಿ ಹೆಬ್ಬಾಳ ಸೆಕೆಂಡ್ ಸ್ಟೇಜಲ್ಲಿ KDFB ಅವರು ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ಗಂತ ಜಾಗ ಮಾಡಿದಾಗ ಅಲ್ಲಿ ಸಾಫ್ಟ್ವೇರ್ ಪ್ಯಾಕೇಜಿಂಗ್ ಡೆವಲಪ್ಮೆಂಟ್ ಪಾರ್ಕ್ ಅಂತ ಹೇಳಿ 2 ಎಕರೆ ಅಲಾಟ್ ಮಾಡಿಸ್ಕೊಂಡಿರ್ತಾರೆ. KDB ರೂಲ್ಸೇ ಹೇಳುತ್ತೆ 2 ವರ್ಷದಲ್ಲಿ ನೀವೇನು ಉದ್ದೇಶಕ್ಕೋಸ್ಕರ ನೀವು ತಗೊಂಡಿದ್ದೀರ ಜಾಗ, ಆ ಉದ್ದೇಶಕ್ಕೋಸ್ಕರ ಶುರು ಮಾಡಬೇಕು ಅಂತ. 18 ವರ್ಷ ಆಯಿತು, ಇದುವರೆಗೂ ಅಲ್ಲಿ ಏನೂ ಮಾಡಿಲ್ಲ. ಒಂದು ಶೆಡ್ ಹಾಕ್ಬಿಟ್ಟು ಅದಕ್ಕೆ ಯಾರು ಬಾಡಿಗೆ ಕೊಡೋಣ ಅಂತ ಕಾಯ್ಕೊಂಡು ಕೂತವ್ರೆ. ಇಂಥವ್ರು ಇವತ್ತು ತಮ್ಮ ತಟ್ಟೆಯಲ್ಲಿ ಹೆಗ್ಣ ಬಿದ್ದಿದ್ರೆ ಬೇರೆಯವ್ರ ತಟ್ಟೆಯಲ್ಲಿ ಜಿರಳೆ ತೋರಿಸೋಕ್ಕೆ ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು ಖಂಡಿಸ್ತಾ ಇದ್ದೀವಿ. ಛಲವಾದಿ ನಾರಾಯಣಸ್ವಾಮಿ ಮೇಲೆ ಈಗಾಗಲೇ KPCC ಅವರಿಂದಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈ ಮನುಷ್ಯ ತನ್ನ ಜೀವನ ಸ್ಟಾರ್ಟ್ ಮಾಡಿದ್ದೆ ಒಂದು ರೋಲ್ ಕಾಲ್ ಪತ್ರಿಕೆ ಶುರು ಮಾಡಿಕೊಂಡಿದ್ದ. ಆ ಪತ್ರಿಕೆ ಹೆಸರು ಹೇಳ್ತೀನಿ. ವಿಶ್ವ ಪ್ರಪಂಚ ಅಂತ ಒಂದು ಪತ್ರಿಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದ. ಅದರ ಉದ್ದೇಶ ಏನು, ಜನಜಾಗೃತಿ ಮೂಡಿಸೋದಾಗಲಿ ಅಥವಾ ಜನಗಳಲ್ಲಿ ನಡೀತಾರೋ ನ್ಯೂಸ್ ಆಗಲಿ ತರೋಂಥದ್ದಲ್ಲ. ಕೆಲವು ಅಧಿಕಾರಿಗಳನ್ನ ಹೆದರಿಸಿ ವಸೂಲಿ ಮಾಡೋದಕ್ಕಂತೇಳಿ ವಿಶ್ವ ಪ್ರಪಂಚ ಅಂತ ಹೇಳಿ ಒಂದು ಪತ್ರಿಕೆ ತೆರೆದಿದ್ದ. ಅದು ಅಷ್ಟೊಂದು ಸಕ್ಸಸ್ ಆಗದೇ ಇದ್ದಾಗ ಛಲವಾದಿ ಸಂಘಟನೆ ಅಂತ ಮಾಡಿಕೊಂಡು ಯಾರ್ಯಾರು ಈ ಛಲವಾದಿ ಗುಂಪಿಗೆ ಸೇರಿದಂಥವ್ರು, ಅಂದರೆ ಈ ರೈಟ್ ಕಮ್ಯುನಿಟಿ, SCಗಳಲ್ಲಿ ರೈಟ್ ಟು ಲೆಫ್ಟ್ ಅಂತ ಬರ್ತದೆ ನಿಮಗೆ ಗೊತ್ತು. ಆ ರೈಟ್ ಟು ಕಮ್ಯುನಿಟಿಗೆ ಯಾರ್ಯಾರು ಸೇರ್ತಾರೆ ಅಂಥ ಅಧಿಕಾರಿಗಳ ಹತ್ರ ನಿಮಗೋಸ್ಕರ ನಾನು ಹೋರಾಟ ಮಾಡ್ತೀನಿ ಅಂತೇಳಿ ಅದೊಂದು ರೋಲ್ ಕಾಲ್ ಸಂಸ್ಥೆಯಾಗಿ ಮಾರ್ಪಟ್ಟಿತ್ತು. ಆ ನಂತರ ನಾವು ಯುವ ಕಾಂಗ್ರೆಸ್ಸಿಂದ ನೋಡ್ತಾ ಇದ್ದೀವಿ, ಬಂಗಾರಪ್ಪನ ಮನೆ ಗೇಟ್ ಕಾಯ್ತಾ ಇದ್ರು ಇವರು. ಬಂಗಾರಪ್ಪನ ಮನೆಗೆ ಯಾರು ಬರ್ತಾರೆ ಹೋಗ್ತಾರೆ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಅಲ್ಲೇ ಇರ್ತಾಯಿದ್ರು. ಕಡೆಗೆ ಬಂಗಾರಪ್ಪನ ಹತ್ರ ಏನೂ ಬೇಳಿಲ್ಲ ಅಂತ ಹೇಳಿ ಲಾಸ್ಟ್ಗೆ ಖರ್ಗೆ ಅವ್ರ ಮನೆ ಹತ್ರ ಬಂದರು. ಖರ್ಗೆ ಅವ್ರ ಮನೆ ಹತ್ರ ಮಾಡ್ತಾಯಿದ್ದು ಅದೇ ಕೆಲಸ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಕೊಡುಗೆ ಕೊಟ್ಟಿರೋದು ನಾರಾಯಣಸ್ವಾಮಿ ಅವ್ರದ್ದು ಅಷ್ಟರಲ್ಲೇ ಇದೆ. ಅವ್ರು ಸೆಕ್ರೆಟರಿನ ಮಾಡಿದ್ರು, ನಾರಾಯಣಸ್ವಾಮಿನ KPCC ಸೆಕ್ರೆಟರಿ ಮಾಡಿದ್ದು ಕೂಡ
ಅಷ್ಟೊಂದೇನು ಪರಿಣಾಮಕಾರಿಯಾಗಿ ಕೆಲಸನೂ ಮಾಡಲಿಲ್ಲ. ಮಾಡ್ತಾ ಇದ್ದೇನೆ ಖರ್ಗೆ ಮನೆ ಗೇಟ್ ಕಾಯ್ತಾ ಇದ್ರು ಅಷ್ಟೇ. ಖರ್ಗೆ ಅವರು ಪಾಪ ಏನೋ ಕರುಣೆ ತೋರಿಸಿ ಅವ್ರನ್ನ ಈ ಹಂತಕ್ಕೆ ಬೆಳೆಸಿದ್ರು. ಅಂಥವ್ರ ಮೇಲೆ ಇವತ್ತು BJP ಅವ್ರ ಮಾತು ಕೇಳಿಕೊಂಡು ಏನು ಅಲ್ಪಾವಧಿ ಇದೆ ಇವ್ರದ್ದು MLC, ಏನು ಪೂರ್ಣಾವಧಿ MLC ಅಲ್ಲ, ಇವರು ಅಲ್ಪಾವಧಿ, ಅದನ್ನು ಉಳಿಸ್ಕೋಬೇಕು, BJPಯ ನಾಯಕರನ್ನ ಮೆಚ್ಚಿಸ್ಬೇಕಂತ ಹೇಳಿ ಖರ್ಗೆ ಅವ್ರ ಮೇಲೆ ಇವನು ಬಿದ್ದವನು. ಸೊ ಇದನ್ನು ಖಂಡಿಸಿ ನಾವು ಈ ಪತ್ರಿಕೆ ಗೋಷ್ಠಿ ಕರೆದಿದ್ದೀವಿ. ನಮ್ಮ ಅನಿಸಿಕೆಗಳನ್ನು ನಾವು ಹೇಳಿದ್ದೀವಿ. ನಿಮ್ಮ ಮೂಲಕ ನಾನು ಛಲವಾದಿ ನಾರಾಯಣ ಸ್ವಾಮಿಗೆ ಏನು ಹೇಳ್ತೀನಿ ಅಂದರೆ, ಇನ್ನಾದರೂ ತಾವು ಬಾಯಿ ಮುಚ್ಕೊಂಡು ನೀವು ಕೃತಜ್ಞತೆ ಇಲ್ಲದೇ ಇದ್ರೂ ಪರವಾಗಿಲ್ಲ, ಆ ಕುಟುಂಬದ ಮೇಲೆ, ಆ ನಾಯಕರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ನಿಲ್ಲಿಸಬೇಕು ಅಂತೇಳಿ ಈ ಮೂಲಕ ವಾರ್ನಿಂಗ್ ಮಾಡ್ತಾ ಇದ್ದೀನಿ.